ಇನ್ನು ಮಾಜಿ ಸಚಿವ ರೋಷನ್ ಬೇಗ್ ಈಗ ಆಲ್ರೆಡಿ ಸಿಬಿಐ ಖೆಡ್ಡಾಗಿ ಬಿದ್ದಿದ್ದಾರೆ. ಹಾಗೆ ಈಗ ಆಲ್ರೆಡಿ ನ್ಯಾಯಾಂಗ ಬಂಧನದಲ್ಲೂ ಕೂಡ ಇರುವಂತಹ ಸಂದರ್ಭ. ಇದೆಲ್ಲದರ ಜೊತೆಗೇನೆ ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ರೋಷನ್ ಬೇಗ್ ಅವರ ನಿವಾಸದ ಮೇಲೆ ಸಿಬಿಐ ರೈಡ್ ಆಗುತ್ತೆ. ಹೆಚ್ಚು ಕಡಿಮೆ 8 ಗಂಟೆಗಳಿಂದ ನಡೀತಾ ಇದ್ದಂತ ತಪಾಸಣೆ ಇದೀಗ ಅಂತ್ಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರೋಷನ್ ಬೇಗ್ ಮನೆ ಮೇಲೆ ಸಿಬಿಐ ರೈಡ್ ಆಗಿತ್ತು. ಸತತ 8 ಗಂಟೆಗಳ ಕಾಲ ಸಿಬಿಐ ತಂಡ ಪರಿಶೀಲನೆ ಮಾಡ್ತಾ ಹೋಗುತ್ತೆ. ಕೆಲ ದಾಖಲೆಗಳ ಸಮೇತವಾಗಿ ಸಿಬಿಐ ಅಧಿಕಾರಿಗಳು ವಾಪಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ರೋಷನ್ ಬೇಗ್ ಅವರು ಈಗ ಆಲ್ರೆಡಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಇನ್ನು ರೋಷನ್ ಬೇಗ್ ಅವರ ಪತ್ನಿ ಈ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ರು. ಅವರನ್ನು ಕೂಡ ಇವತ್ತು ವಿಚಾರಣೆಗೆ ಒಳಪಡಿಸಲಾಯಿತು ಅನ್ನೋದು ಗೊತ್ತಾಯಿತು. ಅವರಿಂದನೂ ಕೂಡ ಬಹಳಷ್ಟು ಮಾಹಿತಿಯನ್ನು ಕಲೆ ಹಾಕುವ ಪ್ರಯತ್ನವನ್ನ ಸಿಬಿಐ ಅಧಿಕಾರಿಗಳು ಮಾಡ್ತಾರೆ. ಬೆಳಗ್ಗೆ ಹೆಚ್ಚು ಕಡಿಮೆ 7:45 ಸಂದರ್ಭದಲ್ಲಿ ಶುರುವಾಗಿದ್ದಂತಹ ತಪಾಸಣೆ ಇದೀಗ ಅಂತ್ಯಗೊಳ್ತಾ ಇದೆ ಅನ್ನೋದು ಗೊತ್ತಾಗಿದೆ. ಇದೀಗ ಅಂತ್ಯ ಆಗಿದೆ. ಇನ್ಫ್ಯಾಕ್ಟ್ ಅವರು ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಒಂದಷ್ಟು ಬ್ಯಾಗ್ಗಳಲ್ಲಿ ದಾಖಲೆಗಳನ್ನೆಲ್ಲ ಇಟ್ಕೊಂಡು ಹೊರ ಹೋಗಿರುವಂತದನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಇನ್ನು ಪ್ರಮುಖವಾಗಿ ರೋಷನ್ ಬೇಗ್ ಅವರು ಇಂತಹದೊಂದು ಪ್ರಕರಣದಲ್ಲಿ ತಗಲಾಕೊಳ್ಳೋದಕ್ಕೆ ಪ್ರಮುಖವಾದಂತ ಕಾರಣ ಆಗಿದ್ದು ಅಂತ ಅಂದ್ರೆ ಅದು ಮನ್ಸೂರ್ ಖಾನ್ ರೋಷನ್ ಬೇಗ್ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿ ಸುಮಾರು 400 ಕೋಟಿಯಷ್ಟು ಹಣ ಸ್ಟ್ರಕ್ ಆಗಿದೆ ಅನ್ನುವಂಥದ್ದು. ಬಟ್ ಅದು ಒಂದೇ ಕಾರಣನ? ಖಂಡಿತ ಅಲ್ಲ. ಇಲ್ಲಿ ರೋಷನ್ ಬೇಗ್ ಅವರು ಐಎಂಎ ಇಂದ ವಂಚನೆ ಆಗಿರುವಂತಹ ಪ್ರಕರಣದಲ್ಲಿ ಅವರು ಕೂಡ ಪ್ರಮುಖ ಪಾತ್ರಧಾರಿ ಅಂತೇಳಿ ಸಿಬಿಐಗೆ ಮನವರಿಕೆ ಆಗೋದಕ್ಕೆ ಬಹಳಷ್ಟು ಸಂಗತಿಗಳು ಇಲ್ಲಿ ಕಾರಣ ಆಗ್ತಾ ಹೋಯ್ತು. ಹಾಗಾದ್ರೆ ಅದು ಏನೇನ್ ಕಾರಣ? ಇದೆಲ್ಲ ನೋಡಿದಂತ ನಂತರದಲ್ಲಿ ಏನಾದ್ರು ರೋಷನ್ ಬೇಗ್ ಅವರು ಈ ಕಂಪ್ಲೀಟ್ ಆಗಿ ಈ ಪ್ರಕರಣದಲ್ಲಿ ಏನಾದರೂ ಲಾಕ್ ಆಗ್ಬಿಟ್ರಾ ಅಂತ ಸಹಜವಾಗಿ ನಿಮ್ಗೆ ಅನ್ಸುತ್ತೆ. ಆ ಅನುಮಾನಕ್ಕೆ ಸಂಬಂಧಪಟ್ಟ ಹಾಗಿನ ಪೂರಕ ಅಂಶಗಳನ್ನ ನಾವು ಈ ರಿಪೋರ್ಟ್ ನಲ್ಲಿ ನೋಡ್ತಾ ಹೋಗೋಣ ಬನ್ನಿ. Local MLA of Shivajinagar denied to return back my 400 crore rupees. ರೋಷನ್ ಬೇಗ್ಗೆ ಸಿಬಿಐ ಮಹಾ ಸಂಕಷ್ಟ. ಜೈಲು ಪಾಲಾದ ಮಾಜಿ ಸಚಿವನಿಗೆ ಐಎಂಎ ಕಂಟಕ. ಎಸ್, ಐಎಂಎ ಬಹುಕೋಟಿ ವಂಚನೆ ಕೇಸ್ನಲ್ಲಿ ಸಿಬಿಐ ಕೈಗೆ ತಗಲಾಕೊಂಡು ಜೈಲು ಪಾಲಾಗಿರೋ ಮಾಜಿ ಸಚಿವ ರೋಷನ್ ಬೇಗ್ಗೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಐಎಂಎ ಕೇಸ್ನಲ್ಲಿ ಪ್ರಮುಖ ಆರೋಪಿ ಮನ್ಸೂರ್ ಖಾನ್ ನಿಂದ 400 ಕೋಟಿ ರೂಪಾಯಿ ಪಡೆದ ಆರೋಪದ ಹಿನ್ನೆಲೆಯಲ್ಲಿ ಬಂಧನಕ್ಕೊಳಗಾಗಿದ್ದ ಮಾಜಿ ಸಚಿವ ಈಗ ಸಿಬಿಐ ಚಕ್ರವ್ಯೂಹದಲ್ಲಿ ಸಿಲುಕಿ ರೋಷನ್ ಬೇಗ್ ಸಂಪತ್ತಿನ ಮೇಲೆ ಸಿಬಿಐ. ಕಾಂಗ್ರೆಸ್ ಮಾಜಿ ಸಚಿವನಿಗೆ ಶಾಕ್ ಮೇಲೆ ಶಾಕ್. ಹೌದು, ನಿನ್ನೆ ಬೆಳಗ್ಗೆ 11 ಗಂಟೆಗೆ ರೋಷನ್ ಬೇಗ್ರನ್ನ ವಶಕ್ಕೆ ಪಡೆದ ಸಿಬಿಐ ದಿನವಿಡೀ ಫುಲ್ ಗ್ರಿಲ್ ಮಾಡಿತ್ತು. ಐಎಂಎ ವಂಚನೆ ಕೇಸ್ಗೆ ಸಂಬಂಧಿಸಿ ಮಾಜಿ ಸಚಿವರಿಗೆ ಪ್ರಶ್ನೆಗಳ ಸುರಿಮಳೆಗೆರೆದಿತ್ತು. ಬಳಿಕ ಸಿಬಿಐ ವಿಶೇಷ ಕೋರ್ಟ್ ಬೇಗ್ರನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿತ್ತು. ಇದೀಗ ಪರಪ್ಪನ ಅಗ್ರಹಾರದಲ್ಲಿರೋ ಮಾಜಿ ಸಚಿವರಿಗೆ ಇಂದು ಸಿಬಿಐ ಮತ್ತಷ್ಟು ಶಾಕ್ ಕೊಟ್ಟಿದೆ. ಬೇಗ್ಗೆ ಸಂಬಂಧಿಸಿದ ಆಸ್ತಿಪಾಸ್ತಿಗಳ ಮೇಲೆ ಬೆಳಗ್ಗೆಯಿಂದ ರೇಡ್ ನಡೆದಿದೆ. ರೋಷನ್ ಬೇಗ್ ಮನೆ ಮೇಲೆ ಸಿಬಿಐ ದಾಳಿ. ಅತ್ತ ರೋಷನ್ ಬೇಗ್ ಪರಪ್ಪನ ಅಗ್ರಹಾರದ ಸೆಲ್ನಲ್ಲಿದ್ರೆ ಇತ್ತ ಸಿಬಿಐ ಅಧಿಕಾರಿಗಳ ತಂಡ ಬೆಂಗಳೂರಿನಲ್ಲಿರೋ ಬೇಗ್ ಮನೆ ಮೇಲೆ ಇಂದು ಬೆಳಗ್ಗೆ ದಾಳಿ ನಡೆಸಿದೆ. ದೆಹಲಿ ಮೂಲದ 13 ಮಂದಿ ಅಧಿಕಾರಿಗಳ ತಂಡ ಪುಲಕೇಶಿ ನಗರದ ಕೋಲ್ಸ್ ಪಾರ್ಕ್ನಲ್ಲಿರುವ ರೋಷನ್ ನಿವಾಸದಲ್ಲಿ ದಾಖಲೆಗಳಿಗಾಗಿ ತಡಕಾಡಿದೆ. ರೋಷನ್ ನಿವಾಸದಲ್ಲಿ ಸಿಬಿಐ ತೀವ್ರ ಶೋಧ. ರೋಷನ್ ನಿವಾಸಕ್ಕೆ ದಾಳಿ ನಡೆಸಿದ ಸಿಬಿಐ ತಂಡ ಮೊದಲು ಮನೆಯ ಸದಸ್ಯರ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಮನೆಯ 2 ಅಂತಸ್ತಿನ ಕೋಣೆಗಳಲ್ಲಿ ಶೋಧ ಆರಂಭಿಸಿದ್ರು. ಈ ವೇಳೆ ಮನೆಯ ಸದಸ್ಯರಿಗೆ ಕೋಣೆಯೊಂದರಲ್ಲಿ ಇರುವಂತೆ ಸೂಚಿಸಿದ್ರು. ಐಎಂಎ ಕೇಸ್ಗೆ ಸಂಬಂಧಿಸಿದ ದಾಖಲೆಗಳಿಗಾಗಿ ಮನೆಯ ಆವರಣ ಸೇರಿದಂತೆ ಇಂಚಿಂಚು ಚಾಲಾಡಿದ್ರು. ಬೇಗ್ ಐಷಾರಾಮಿ ಕಾರು ಜಾಲಾಡಿದ ಸಿಬಿಐ.
ಮನೆಯಷ್ಟೇ ಅಲ್ಲ, ಸಿಬಿಐ ಅಧಿಕಾರಿಗಳ ಕಣ್ಣು ಕೆಳಗೆ ನಿಲ್ಲಿಸಿದ್ದ ರೋಷನ್ ಬೇಗ್ ಐಷಾರಾಮಿ ಕಾರುಗಳ ಮೇಲೆಯೂ ಬಿದ್ದಿತ್ತು. ಬೇಗ್ ಮನೆ ಸದಸ್ಯರಿಂದ ಕಾರುಗಳ ಕೀ ಪಡೆದು ಓಪನ್ ಮಾಡಿ ಪರಿಶೀಲನೆ ನಡೆಸಿದ್ರು. ರೋಷನ್ ಬೇಗ್ ಪತ್ನಿಯನ್ನ ವಿಚಾರಣೆ ನಡೆಸಿದ ಸಿಬಿಐ. ಒಂದ್ ಕಡೆ ಮನೆ ಪೂರ್ತಿ ಜಾಲಾಟ ನಡೆಯುತ್ತಿದ್ರೆ, ಮತ್ತೊಂದೆಡೆ ಅಧಿಕಾರಿಗಳು ರೋಷನ್ ಪತ್ನಿಯನ್ನ ಕಾರಿನಲ್ಲಿ ಕರೆದೊಯ್ದು ಪ್ರತ್ಯೇಕವಾಗಿ ವಿಚಾರಣೆ ಕೂಡ ನಡೆಸಿ ವಾಪಸ್ ಕರ್ಕೊಂಡು ಬಂದು ಮನೆಯಲ್ಲೇ ವಿಚಾರಣೆ ಮುಂದುವರೆಸಿದ್ರು. $400 ಕೋಟಿ ಮನ್ಸೂರ್ ಆಡಿಯೋ, ರೋಷನ್ ಲಾಕ್. ಇನ್ನು ಆಡಿಯೋ ಒಂದರಲ್ಲಿ ಐಎಂಎ ಹಗರಣದ ಪ್ರಮುಖ ಆರೋಪಿ ಮನ್ಸೂರ್ ಮಾಜಿ ಸಚಿವ ರೋಷನ್ ತನ್ನಿಂದ 400 ಕೋಟಿ ಪಡೆದುಕೊಂಡಿದ್ದಾಗಿ ಆರೋಪಿಸಿದ್ದ. ಮನ್ಸೂರ್ ಖಾನ್ ಆಡಿಯೋ ಪರಿಶೀಲನೆ ನಡೆಸಿದ್ದ ಸಿಬಿಐ ಬಳಿಕ ರೋಷನ್ ಬೇಗ್ ವ್ಯವಹಾರದ ಮೇಲೆ ನಿಗಾ ವಹಿಸಿತ್ತು. ಅಲ್ಲದೆ ಪ್ರಬಲ ಸಾಕ್ಷ್ಯ ಕೂಡ ಸಂಗ್ರಹಿಸಿತ್ತು. ಹೀಗಾಗಿಯೇ ಈಗ ರೋಷನ್ ಸಿಬಿಐ ಕೈನಲ್ಲಿ ಲಾಕ್ ಆಗಿದ್ದಾರೆ. ರೋಷನ್ ಬೇಗ್ಗೆ ರಾತ್ರಿ ಇಡೀ ಸೊಳ್ಳೆ ಕಾಟ. ಪರಪ್ಪನ ಅಗ್ರಹಾರದಲ್ಲಿ ಕ್ವಾರಂಟೈನ್ ಸೆಲ್ನಲ್ಲಿರೋ ರೋಷನ್ ಬೇಗ್ ರಾತ್ರಿ ಇಡೀ ಸೊಳ್ಳೆ ಕಾಟದಿಂದ ಪರದಾಡಿದ್ರು. ಒಂದು ಚಾಪೆ, ದಿಂಬು, ಬೆಡ್ಶೀಟ್ನಲ್ಲೇ ಹಂಗೋ ಹಿಂಗೋ ತಡರಾತ್ರಿ ನಿದ್ರೆ ಹೋದ್ರು. ಇಂದು ಬೆಳಗ್ಗೆ ದಿನಪತ್ರಿಕೆ ನೀಡುವಂತೆ ಬೇಗ್ ಬೇಡಿಕೆ ಇಟ್ಟಿದ್ದಾರೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಈ ಮಧ್ಯೆ ರೋಷನ್ ಬೇಗ್ ಬಂಧನಕ್ಕೆ ಸಂಬಂಧಿಸಿ ಪ್ರತಿಕ್ರಿಯಿಸಿರೋ ಸಿಎಂ ಬಿಎಸ್ವೈ, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ, ಕಾನೂನು ಏನಿದೆಯೋ ಅದರಂತೆ ಕ್ರಮ ತೆಗೆದುಕೊಳ್ಳುತ್ತೆ ಅಂದ್ರು. ನಿನ್ನೆ ತಡರಾತ್ರಿ ರೋಷನ್ ಬೇಗ್ ಅವರು ಸಿಬಿಐ ಅವರು ಬಂಧಿಸಿದ್ದಾರೆ ಸರ್. ಅದಕ್ಕೆ ನಾನೇನು ಉತ್ತರ ಕೊಡ್ಲಪ್ಪ? ಕಾನೂನು ಏನಿದೆ ಕ್ರಮ ತಗೊಳ್ಳುತ್ತೆ, ಕಾನೂನು ಕ್ರಮ ಯಾರಿಗೂ ಕಾನೂನು. ಒಟ್ನಲ್ಲಿ ರೋಷನ್ ಬೇಗ್ ಈಗ ಕಂಪ್ಲೀಟ್ ಆಗಿ ಸಿಬಿಐ ಬಲೆಯಲ್ಲಿ ಸಿಲುಕಿದ್ದು, ಮನೆ ಮೇಲಿನ ರೇಡ್ನಿಂದ, ಪತ್ನಿ ವಿಚಾರಣೆಯಿಂದ ಇನ್ನೇನೆಲ್ಲ ಕಟು ಸತ್ಯಗಳು ಬಯಲಾಗುತ್ತೋ ಗೊತ್ತಿಲ್ಲ. ಕಿರಣ್, TV9 ಬೆಂಗಳೂರು.